ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ 6 ಎಳೆ ದಾರ, 10 ನಂಬರ್ ಕ್ರೋಶೆ ಹುಕ್ಕು, 0.75 mm ಯಾವಾಗನಂಗೆ ಉಪಯೋಗಿಸ್ತಾ ಇದ್ದೀನಿ. ಆಮೇಲೆ 2 ರೀತಿಯ ಬೀಡ್ಸ್ ಉಪಯೋಗಿಸ್ತಾ ಇದ್ದೀನಿ. ಇದು ಈ ಥರದ ಒಂದು ಆರ್ಚಿಗೆ ಮಿಡ್ಲಿಗೆ ಹಾಕೋಕ್ಕೆ ಡಿಸ್ಕೋ ಬಾಲ್ ಥರದ ಬೀಡ್, ಇನ್ನೊಂದು ಸ್ಮಾಲ್ ಮೀಡಿಯಮ್ ಸೈಜ್ ಬೀಡ್. ಫಸ್ಟ್ ದಾರ ಲಾಕ್ ಮಾಡಿ ಈಗ 2 ಚೈನ್ ಮಾಡಿ ಇದ್ರ ಪಕ್ಕನೆ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಹತ್ರನೇ ಎಲ್ಲ ಹತ್ರ ಡಬಲ್ ಕ್ರೋಶೆ, ಒಟ್ಟು 6 ಡಬಲ್ ಕ್ರೋಶೆ ಬೇಕು. ಫಸ್ಟ್ 2 ಚೈನ್ ಹಾಕಿದೀವಲ್ವ, ಅದೂ ಒಂದು ಡಬಲ್ ಕ್ರೋಶೆ. ಈ ಥರ ಹತ್ರ ಮಾಡ್ಕೊಳ್ಳಿ. ಎಷ್ಟಾಯಿತು? 2, 3, 4, 5 ಆಯಿತು. ಈಗ 6 ಡಬಲ್ ಕ್ರೋಶೆ ಆಗಿ ಈ ರೌಂಡ್ ಬೀಡ್ ತಗೊಳ್ಳಿ. ರೌಂಡ್ ಬೀಡ್ ಸೇರಿಸ್ತಾ ಇದ್ದೀನಿ. ಅದನ್ನು ಲಾಕ್ ಮಾಡಿ ಮತ್ತೆ ಡಬಲ್ ಕ್ರೋಶೆ, ಇದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. 6 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಹತ್ರನೇ 6 ಡಬಲ್ ಕ್ರೋಶೆ. ಈ ಥರ. ಈಗ ಮತ್ತೆ ರೌಂಡ್ ಬೀಡ್ ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ ಎಂಡ್ವರೆಗೂ ಬೀಡ್ ಲಾಕ್ ಮಾಡಿ ಡಬಲ್ ಕ್ರೋಶೆ 6. ಈ ಥರ ನೋಡಿ, ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಸರಿ, 4 ಆಯಿತು. 5, 6 ಈ ಥರ ಮುಂದುವರ್ಸ್ಕೊಂಡು ಮತ್ತೆ ಬೀಡ್ ಮತ್ತೆ 6 ಇದೇ ಥರ ಮಾಡ್ಕೊಂಡು ಹೋಗಿ ತೋರಿಸ್ತೀನಿ. ನೆಕ್ಸ್ಟ್ ಈ ಥರ 6 ಡಬಲ್ ಕ್ರೋಶೆ ಹಾಕ್ಕೊಂಡು ಬರಬೇಕು, ಮಿಡ್ಲಲ್ಲಿ ಬೀಡ್ ಸೇರಿಸ್ಕೊಂಡು. ಈಗ ಇದು ಎಂಡಲ್ಲಿ 6 ಡಬಲ್ ಕ್ರೋಶೆ ಹಾಕಿದ್ದೀನಿ. 6 ಡಬಲ್ ಕ್ರೋಶೆ ಹಾಕಿ ಈ ಥರ. ಈಗ ಒಂದು ಚೈನ್ ಮಾಡ್ಕೊಂಡು ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಲ್ಲಿ ಈ ನೆಕ್ಸ್ಟ್ ಈಗ ಒಂದು ಚೈನ್ ಹಾಕೊಂಡು ವರ್ಕ್ ಟರ್ನ್ ಮಾಡಿದ್ದೀರಾ, ಈ ಲಾಸ್ಟ್ ಡಬಲ್ ಕ್ರೋಶೆ ಬಿಟ್ಟು ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಅಥವಾ ನಿಮಗೆ ಕಷ್ಟ ಆಗುತ್ತೆ ಅಂದರೆ ನೀವು ಚೈನೇ ಮಾಡ್ಕೋಬಹುದು. ಇದು ಪೂರ್ತಿ ಡಬಲ್ ಕ್ರೋಶೆಗಳಲ್ಲಿ ನಾನು ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ನಿಮ್ಗೆ ಕಷ್ಟ ಆಗುತ್ತೆ ಅಂದರೆ ನೀವು ಚೈನ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಗೆ ಯಾವ್ದು ಸುಲಭ ಆಗುತ್ತೋ ಅದನ್ನು ಮಾಡ್ಕೊಳ್ಳಿ, ನಿಮಗೆ ಬಿಟ್ಟಿದ್ದು. ಆದರೆ ಇದು ಸಿಂಗಲ್ ಕ್ರೋಶೆಗೆ ಸ್ವಲ್ಪ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ, ಅಲ್ಲೇ ಫಿಕ್ಸ್ ಆಗಿರುತ್ತೆ. ಆದ್ದರಿಂದ ಎಲ್ಲ ಡಬಲ್ ಕ್ರೋಶೆಗಳಲ್ಲೂ ಹಾಕ್ಕೋಬೇಕು. ಇಲ್ಲಾಂದ್ರೆ ನೀವು 4-5 ಚೈನ್ ಇಷ್ಟು ಉದ್ದ ಬರೋಷ್ಟು ಚೈನ್ ಹಾಕೊಂಡು ಈ ಲಾಸ್ಟ್ ಡಬಲ್ ಕ್ರೋಶೆ ಲಾಕ್ ಮಾಡ್ಕೊಳ್ಳಿ. ನಾನೀಗ ಈ ಬೀಡ್ ಸುತ್ತಲೂ ಚೈನ್ ಹಾಕ್ತಾ ಇದ್ದೀನಿ. 5 ಚೈನ್ ಹಾಕಿದ್ದೀನಿ. 5 ಚೈನ್ ಹಾಕಿ ಬೀಡ್ನ ಈ ಕಡೆ ಡಬಲ್ ಕ್ರೋಶೆ ಇದೆಯಲ್ಲ ಫಸ್ಟ್, ಇದರಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಆಮೇಲೆ ಎಲ್ಲ ಡಬಲ್ ಕ್ರೋಶೆಗಳಲ್ಲೂ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಎಲ್ಲ ಡಬಲ್ ಕ್ರೋಶೆಗಳಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ ಬೀಡ್ ಸುತ್ತ ಚೈನ್ ಹಾಕೊಳ್ಳಿ ಅಷ್ಟೇ. ಪೂರ್ತಿ ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಇಲ್ಲಿ ಸಿಂಗಲ್ ಕ್ರೋಶೆ, ಇಲ್ಲಿ ಚೈನ್, ಇಲ್ಲಿ ಸಿಂಗಲ್ ಕ್ರೋಶೆ, ಇಲ್ಲಿ ಚೈನ್ ತೋರಿಸ್ತೀನಿ ಪೂರ್ತಿ ಮಾಡಿ.
ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಚೈನ್ಗಳು ಹಾಕಿ. ಈಗ ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಎಂಡ್ ಮಾಡಿದ್ದೀನಿ. ಈಗ ಒಂದು ಚೈನ್ ಹಾಕ್ಕೊಂಡು ವರ್ಕ್ ಫ್ರಂಟ್ ಸೈಡಿಗೆ ತನ್ನಿ, ತಿರುಗಿಸಿ ವರ್ಕ್ ಟರ್ನ್ ಮಾಡಿ ಫ್ರಂಟ್ ಸೈಡಿಗೆ ಬಂದು ಮತ್ತೆ ಇಲ್ಲಿ ಈ ಸಿಂಗಲ್ ಕ್ರೋಶೆಗಳ ಮೇಲೆ, ಅಂದರೆ ಈಗ ನೀವು ಟರ್ನ್ ಮಾಡಿರೋದು ಲಾಸ್ಟ್ ಡಬಲ್ ಕ್ರೋಶೆ ಮೇಲೆ, ಅದು ಬಿಟ್ಟು ಅದ್ರ ಪಕ್ಕದ ಡಬಲ್ ಕ್ರೋಶೆಲಿ ಅಂದರೆ ಎರಡನೇ ಡಬಲ್ ಕ್ರೋಶೆಲಿ ಸಿಂಗಲ್ ಕ್ರೋಶೆ ಮತ್ತು ಮೂರನೇದಲ್ಲಿ ಸಿಂಗಲ್ ಕ್ರೋಶೆ ಈ ಥರ ಹಾಕ್ಕೊಂಡು 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಇಲ್ಲಿಂದ ಈ ಚೈನ್ ಹಿಂದ್ಗಡೆ ಇದರಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಂಡು ದಾರದಲ್ಲಿ ಈಗ 5 ಚೈನ್ ಹಾಕಿದ್ದೀವಲ್ವ, ಇದು ಬೀಡ್ ಹಿಂದ್ಗಡೆ ದಾರ ಡಬಲ್ ಕ್ರೋಶೆ ಆರ್ಚ್ ನಾರ್ಮಲ್ ಆಗಿ ಬೀಡ್ ಹಿಂದ್ಗಡೆ ಚೈನಲ್ಲಿ ಈಗ ಹಾಕಿರೋ 5 ಚೈನ್ ಇದೆಯಲ್ವ, ನಾವು ಬ್ಯಾಕ್ ಸೈಡಿಂದ ಹಾಕ್ಕೊಂಡು ಬಂದಿದ್ದೀವಿ, ಅದು ನಾರ್ಮಲ್ ಆಗಿ ಯಾವಾಗಲೂ ಮಾಡೋ ಹಾಗೆ ಆರ್ಚ್ 3 4 5 6 7 8 9 10 11 ಅಥವಾ 12 ಹಾಕ್ಕೊಳ್ಳಿ. 12 ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. 12 ಡಬಲ್ ಕ್ರೋಶೆ ಹಾಕಿ ಇಲ್ಲಿ ಪಕ್ಕದ ಇಲ್ಲಿ ಇದು ಚೈನ್ ಲಾಕ್ ಮಾಡಿದ್ದೀವಿ ನೋಡಿ ಫಸ್ಟ್ ಡಬಲ್ ಕ್ರೋಶೆ ಮೇಲೆ, ಅದಲ್ಲದೆ ಒಂದು ಬಿಟ್ಟು ಎರಡನೇದಲ್ಲಿ ಇಲ್ಲಿ ಲಾಕ್ ಮಾಡಿ. ಅಂದರೆ ಟೋಟಲ್ ಮೂರನೇ ಬೀಡಿನ ನಂತರ ಮೂರನೇ ಡಬಲ್ ಕ್ರೋಶೆಯಲ್ಲಿ ಲಾಕ್ ಮಾಡ್ಕೋಬೇಕು. ಆಮೇಲೆ ಇನ್ನು ಒಂದು ಡಬಲ್ ಕ್ರೋಶೆ ಮತ್ತೊಂದು ಡಬಲ್ ಕ್ರೋಶೆ ಈ ಬೀಡ್ ಪಕ್ಕದ ಡಬಲ್ ಕ್ರೋಶೆಯಲ್ಲಿ ಎರಡರಲ್ಲಿನೂ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಆರ್ಚ್ ಬರುತ್ತೆ ಇದು. ಇದಾದಮೇಲೆ ಈ ಬೀಡ್ ಹಿಂದ್ಗಡೆ ದಾರದಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ನೋಡಿ ಈ ಥರ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ ಬೀಡ್ ಪಕ್ಕದ ಈ ಡಬಲ್ ಕ್ರೋಶೆಯಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಚೈನ್ ಲಾಕ್ ಮಾಡಿರೋ ಡಬಲ್ ಕ್ರೋಶೆಯಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ್ದೀವಲ್ವ, ಚೈನ್ ಲಾಕ್ ಮಾಡಿದ್ದೀವಲ್ವ, ಅಲ್ಲಿ ಈ ಲಾಕಿನ ಮೇಲೆ ಲಾಕು ಮತ್ತೆ 1 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆ ಲಾಕ್ ಚೈನ್ ಇದು ಬೀಡ್ ಪಕ್ಕದ ಚೈನ್ ಲಾಕ್ ಮಾಡಿರೋ ಡಬಲ್ ಕ್ರೋಶೆ ಬಿಟ್ಟು 2 ಸಿಂಗಲ್ ಕ್ರೋಶೆ, 2 ಡಬಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ ಅಷ್ಟೇ. ಆಮೇಲೆ ಇಲ್ಲಿ ಆರ್ಚ್ ಇದೇ ಥರ ಇಲ್ಲಿ ಎಷ್ಟು ಹಾಕಿದ್ದೀರಾ ಡಬಲ್ ಕ್ರೋಶೆ ಅಷ್ಟೇ ಡಬಲ್ ಕ್ರೋಶೆ ಅಲ್ಲಿ ಈ ಥರ ಮಾಡ್ಕೊಂಡು ಬನ್ನಿ. ಈ ಥರ ಆರ್ಚ್ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈಗ ನೆಕ್ಸ್ಟ್ ಸ್ಟೆಪ್ಪು ಈಗ ಬೇರೆ ಕಲರ್ ದಾರ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ನೀವು ಆರ್ಚ್ ಈಗ ಇಲ್ಲಿ ದಾರ ಟರ್ನ್ ಮಾಡಿ ಆರ್ಚ್ ಮಾಡಿರೋದಲ್ವ, ಇಲ್ಲಿ ಈ ಟರ್ನ್ ಮಾಡಿರೋ ಸಿಂಗಲ್ ಕ್ರೋಶೆ ಇದೆಯಲ್ವ, ಒಂದು ಸಿಂಗಲ್ ಕ್ರೋಶೆ ಹಾಕಿ ವರ್ಕ್ ಟರ್ನ್ ಮಾಡಿ ಎಂದಿದ್ದೀನಿ ನಾನು, ಅದು ದಾರ ಆ ಸಿಂಗಲ್ ಕ್ರೋಶೆ ನೀವು ಹಾಕಿ ಟರ್ನ್ ಮಾಡಿದ್ದೀರಲ್ವ, ಅಲ್ಲಿ ಈ ಥರ ದಾರ ಜಾಯಿನ್ ಮಾಡ್ಕೊಳ್ಳಿ. ಈಗ ಇಲ್ಲಿಂದ ಈ ಆರ್ಚ್ ಸ್ಟಾರ್ಟ್ ಮಾಡ್ತಿರಲ್ವ, ಈ ಆರ್ಚ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ಸ್ವಲ್ಪ ಗ್ಯಾಪ್ ಇರುತ್ತಲ್ವ, ಅಲ್ಲಿ ಒಂದು ಡಬಲ್ ಕ್ರೋಶೆ ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಮಾಡಿಕೊಂಡು ಸ್ವಲ್ಪ ಇದು ಉದ್ದ ಹೇಳ್ಕೊಳ್ಳಿ. ಇಲ್ಲಿ ಪಫ್ ಮಾಡ್ಕೊಳ್ಳಿ. ನಾನು ಪಫ್ ಸ್ಟಿಚ್ ಮೊದಲೇ ತುಂಬ ಸೀರೀಸೇ ಹೇಳ್ಕೊಟ್ಟಿದ್ದೀನಿ, ತುಂಬ ಸೀರೀಸ್ ಮಾಡಿದ್ದೀನಿ ನಾನು 8-10 ಡಿಸೈನು, ಅದರದ್ದು ಲಿಸ್ಟು ಕೊಡ್ತೀನಿ ನಾನು. ಈ ಥರ ದಾರ ಸುಂದ್ಕೊಳ್ಳಿ, ಈ ಥರ ದಾರ ತಂದು ಉದ್ದ ಹೇಳ್ಕೊಳ್ಳಿ. ಒಂದು ಸಾರಿ ಆಯಿತು, ಇನ್ನೊಂದು ಸಾರಿ, 2
3 3 4. ನಾನು 4 ಸರಿ ಮಾಡ್ತಾ ಇದ್ದೀನಿ. ನೀವು ಎಷ್ಟು ಸರಿ ಬೇಕೋ ಅದು ನಿಮ್ಮ ಡಬಲ್ ಕ್ರೋಶೆ ಉದ್ದ ಹೊಂದ್ಕೊಂಡು ಇದರೊಳಗಿಂದ ದಾರ ತಂದು ಲಾಕ್ ಮಾಡಿ. ಈಗ ಸ್ಮಾಲ್ ಬೀಡ್ ಸೇರಿಸಿ, ಈ ಥರ ಸ್ಮಾಲ್ ಬೀಡ್ ಸೇರಿಸಿ. ಈಗ ಇಲ್ಲಿ 3 ಡಬಲ್ ಕ್ರೋಶೆ ಬಿಡಿ, 1 2 3 ಬಿಟ್ಟು ಗ್ಯಾಪಲ್ಲಿ, ಇಲ್ಲಿ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಈ ಥರ 3 ಡಬಲ್ ಕ್ರೋಶೆ ಬಿಡ್ತಾ ಇದ್ದೀನಿ. ಈಗ ಈ ಥರ ಉದ್ದ ಎಳ್ಕೊಳ್ಳಿ, ಹಿಂಗೆ ದಾರ ತೊಗೊಂಬಂದು ಇದರ ಒಳಗಿಂದ ತಂದು ಹಿಂಗೆ ತನ್ನಿ, ಇದನ್ನು ಉದ್ದ ಎಳೀರಿ. ಮತ್ತೆ ದಾರ ತಗೊಳ್ಳಿ, ಇದರೊಳಗಿಂದ ಹಿಂಗೆ ದಾರ ತಂದು ಉದ್ದ ಎಳೀರಿ. 2 ಆಯಿತು, 3 ಆಯಿತು, ಒಟ್ಟು 4 ಅಲ್ವಾ? 3 4 5. ಓಕೆ, 5 ಮಾಡಿಬಿಟ್ಟು ಆ 5ರ ಒಳಗಡೆನೂ ದಾರ ತನ್ನಿ, ಲಾಕ್ ಮಾಡಿ, ಬಿಡಿಸಿ. ಈ ಥರ ಮುಂದುವರಿಸ್ಕೊಂಡು ಹೋಗಿ ಪೂರ್ತಿ ಆರ್ಚು. ನಾನು ಅದು ಲಿಂಕ್ ಕೊಡ್ತೀನಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ, ಐ ಬಟನಲ್ಲಿ ನೋಡ್ಕೊಳ್ಳಿ. ಈ ಥರ 3 ಡಬಲ್ ಕ್ರೋಶೆ ಬಿಟ್ಕೊಳ್ಳಿ ಮಧ್ಯೆ. ಈ ಥರ 1 2 3 4 5 ಅದನ್ನು ಒಂದೇ ಮಾಡಿ ಇಲ್ಲಿಂದ ದಾರ ತಗೊಂಡು ಆ 5ರ ಒಳಗಡೆನೂ ತರಬೇಕು. ಒಂದು ನಾನು ತುಂಬ ಈ ಡಿಸೈನ್ ಮಾಡಿರೋದ್ರಿಂದ ಸ್ವಲ್ಪ ಸ್ಪೀಡ್ ಹೋಗ್ತಾ ಇದ್ದೀನಿ. ನೀವು ದಯವಿಟ್ಟು ಬೇರೆ ವಿಡಿಯೋಗಳಲ್ಲಿ ನೋಡಿ, ಎಲ್ಲದರಲ್ಲೂ ಡಿಟೇಲಾಗಿ ಹೇಳ್ಕೊಟ್ಟಿದ್ದೀನಿ ನಾನು. ಇಲ್ಲಾಂದರೆ ಇದನ್ನೇ ಸ್ಲೋ ಮಾಡಿಕೊಂಡು ನೋಡ್ಕೊಳ್ಳಿ. ನೀವು ವಿಡಿಯೋದ ಮೇಲೆ 3 ಬಟನ್ಸ್ ಇದೆಯಲ್ವಾ, ಅದನ್ನು ಪ್ರೆಸ್ ಮಾಡಿದರೆ ನಿಮಗೆ ಸ್ಪೀಡ್ ಕಂಟ್ರೋಲ್ ಮಾಡೋಕ್ಕಾಗುತ್ತೆ, ಯಾವ್ದು ಬೇಕೋ ಅದು. ಈಗ 3 ಡಬಲ್ ಕ್ರೋಶೆ ಆಗಿ ಎಂಡಲ್ಲಿ, ಅದಾದಮೇಲೆ ಎಂಡ್ ಗ್ಯಾಪ್ ಇರುತ್ತಲ್ವ, ಹೇಗೆ ನಾವು ಇಲ್ಲಿ ಸ್ಟಾರ್ಟಿಂಗಲ್ಲಿ ಮಾಡಿದ್ವಿ ಹಾಗೆ ಎಂಡಲ್ಲಿ 1 ಡಬಲ್ ಕ್ರೋಶೆ. ಈ ಥರ ಉದ್ದ ಎಳ್ಕೊಳ್ಳಿ. 1 2 3 4 5. ಈಗ ಇಲ್ಲಿಂದ ದಾರ ತಗೊಂಡು ಈ 5ರ ಒಳಗಡೆ ತನ್ನಿ, ಲಾಕ್ ಮಾಡಿ. ಇದನ್ನು ಇಲ್ಲಿ ಈ ಎಂಡ್ ಇದೆಯಲ್ವ, ಈ ಚೈನ್ ಲಾಕ್ ಅದು ಬೀಡ್ ಪಕ್ಕದ್ದು ಅಲ್ಲಿ ಲಾಕ್ ಮಾಡ್ಕೊಳ್ಳಿ, ಎಂಡಲ್ಲಿ. ಈ ಥರ ಬರುತ್ತೆ. ಇನ್ನು ಈ ಸಿಂಗಲ್ ಕ್ರೋಶೆ ಮೇಲೆ ಬೇಕಾದ್ರೆ ಸಿಂಗಲ್ ಕ್ರೋಶೆ ಅಥವಾ ಚೈನ್ ಬೇಕಾದ್ರೆ ಚೈನ್. ಇದು ಕುಚ್ಚಿಗೆ ನಾನಿಲ್ಲಿ ಸಿಂಗಲ್ ಕ್ರೋಶೆನೇ ಹಾಕ್ತಾ ಇದ್ದೀನಿ. ನೀವು ಅದನ್ನು ಚೈನ್ ಆಗಿಯೂ ಮಾಡ್ಕೋಬೋದು, ಕಷ್ಟ ಆಗುತ್ತೆ ಅಂದರೆ. ನಾನು ಸಿಂಗಲ್ ಕ್ರೋಶೆ ಯಾಕೆ ಮಾಡ್ತೀನಿ ಅಂದರೆ ಅದು ಸ್ವಲ್ಪ ನೀಟ್ ಬರುತ್ತೆ ಫಿನಿಶಿಂಗು, ಕುಚ್ಚೂ ಚೆನ್ನಾಗಿ ನಿಂತ್ಕೊಳ್ಳುತ್ತೆ ಸಿಂಗಲ್ ಕ್ರೋಶೆ ಮೇಲೆ. ಅದಕ್ಕೋಸ್ಕರ ಸಿಂಗಲ್ ಕ್ರೋಶೆ ಮಾಡ್ತೀನಿ. ನೀವು ಬೇಕು ಅಂದರೆ ಚೈನ್ ಹಾಕ್ಕೊಳ್ಳಿ, ಕಷ್ಟ ಆಗುತ್ತೆ ಅಂದರೆ ಸಿಂಗಲ್ ಕ್ರೋಶೆ ಮೇಲೇ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಇಲ್ಲಿ ಈ ಫಸ್ಟಿಂದಲೇ ಲಾಕ್ ಮಾಡಿ. ಆಮೇಲೆ ಮತ್ತೆ ಇದೇ ಥರ ಈ ಬೀಡ್ ಇದು ಡಬಲ್ ಕ್ರೋಶೆ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲಿನ ಗ್ಯಾಪಲ್ಲಿ ಇಲ್ಲಿ 1 ಡಬಲ್ ಕ್ರೋಶೆ ಮಾಡಿ ಪಫ್ ಮಾಡ್ಕೊಳ್ಳಿ. ಈ ಥರ 1 2 3 4 5. ಇದನ್ನು ಇಲ್ಲಿಂದ ದಾರ ತಂದು ಈ 5ರ ಒಳಗಡೆ ತಂದು ಇದರೊಳಗೆ ಲಾಕ್ ಮಾಡಿ. ಈ ಥರ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿರೋ ಕ್ಯೂಟ್ ಆರ್ಚ್ ಬಂತು, ರೌಂಡಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ವಾವ್, ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ತುಂಬ ಚೆನ್ನಾಗಿ ಬಂತು ನೋಡಿ. ನೀವು ಸೀರೆಗೆ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ, ಸೂಪರ್. ಪೂರ್ತಿ ಮಾಡಿ ತೋರಿಸ್ತೀನಿ. ಕುಚ್ಚೆಲ್ಲ ಹಾಕಿ ಆದಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಕ್ಯೂಟ್ ಡಿಸೈನ್ ಇದು. ರೌಂಡ್ ಶೇಪಲ್ಲಿ ಬಂದು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ತುಂಬ ರೌಂಡ್ ಶೇಪಿನ ಡಿಸೈನ್ ಇದು. ನೀವು ಮಾಡಿ ನೋಡಿ ನಿಮ್ಮ ಸೀರೆಗೆ, ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.